ಇದೆಲ್ಲ ರಾಜಕೀಯ ಸ್ಟೇಟ್ಮೆಂಟ್ಗಳು ಬೇರೆ ವಿಚಾರ. ಆಮೇಲೆ ಅದನ್ನು ಮೂರಲ್ಲ ನಾಲ್ಕು ತನಿಖಾ ಸಂಸ್ಥೆಗಳು ತನಿಖೆ ನಡೆಸಿತು. PN ದೇಸಾಯಿ ಆಯೋಗ, ಆಮೇಲೆ ಯಾವುದು ಲೋಕಾಯುಕ್ತ, ED, ಇದೀಗ CBI. ನೀವು CBIಗೆ ಹೋಗಲೇಬೇಕು ಅಂತ ಪಣ ತೊಡ್ತಾ ಇದ್ದೀರಿ ಅಂತಂದರೆ ಇಲ್ಲಿ ಏನೂ ಹುರುಳಿಲ್ಲ ಅಂತ ಲೆಕ್ಕ. ನಿಮಗೆ ಹುರುಳಿದ್ರೆ ಲೋಕಲ್ ಕೋರ್ಟಲ್ಲೇ ಮ್ಯಾನೇಜ್ ಮಾಡ್ಬೋದು ರೀ. ಈಗ ಹೌದು ನೋಡ್ರಿ, ಈ ಪಾಯಿಂಟ್ ಇದೆ, ಸಿಕ್ಕಾಕೊಂಡಿದ್ದಾರೆ, ಇಲ್ಲಿ ಇವರು ಫೋನ್ ಮಾಡಿ ಹೇಳಿದ್ದಾರೆ, ಇವರು ಫೋನ್ ಮಾಡಿ ಹೇಳಿದ್ದಾರೆ, ಅವತ್ತಿನ ದಿವಸ ಹಿಂಗೆ ಹೋಗಿದೆ. ಅದು ಯಾವುದಾದ್ರೂ ಅಧಿಕಾರಿ ಹೇಳಬೇಕಲ್ಲ ನನಗೆ ಹೇಳಿದ್ದಾರೆ ಅಂತೇಳಿ. ಈಗ ಅಧಿಕಾರಿಗಳು ಕೂಡ ಹೇಳಲ್ವಾ ತಮ್ಮ ಬುಡಕ್ಕೆ ಬಂದಾಗ, ಇಲ್ಲ CM ನನಗೆ ಫೋನ್ ಮಾಡಿ ಹೇಳಿದರು, ಹಾಗಾಗಿ ತಹಶೀಲ್ದಾರ್ ಆಗಿದ್ದ ನಾನು ಅಥವಾ ಜಿಲ್ಲಾಧಿಕಾರಿ ಆಗಿದ್ದೆ ನಾನು ಇದನ್ನು ಹೇಳಿದೆ ಅಂತ ಹೇಳ್ಬೋದಾಗಿತ್ತಲ್ಲ. ಆ ಯಾವುದೇ ದಾಖಲೆಯನ್ನು ಕೊಟ್ಟಿಲ್ಲ. ಇದು ಹೆಂಗೆ ಅಂತಂದರೆ ಒಂದು ಗಾದೆ ಮಾತಿದೆ, ನೀವು ಬಿಳಿ ಬಟ್ಟೆ ಹಾಕಿರ್ತೀರಿ, ನಿಮ್ಮ ಮೇಲೆ ಸಗಣಿ ಎರಚಿಬಿಡೋದು, ಎರಚಿಬಿಟ್ಟಂದ್ರೆ ಐ ಆಮ್ ಸಾರಿ ಅಂದ್ಬಿಡೋದು. ನೀವು ಅದನ್ನು ಕ್ಲೀನ್ ಮಾಡ್ತಾ 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 ನಿಮ್ಮ ಜೀವನ ಸೌದೋಗ್ಬಿಡ್ತದೆ. ಇಲ್ಲಿ ಆಗಿದ್ದು ರಾಜಕೀಯವಾಗಿ ಅದುವೇ. ಹಾಗಂತ ಒಂದು ವೇಳೆ CM ಸಿದ್ದರಾಮಯ್ಯನವರು ಏನಾದರೂ ಇಂಥದ್ರಲ್ಲಿ ಭಾಗಿಯಾಗಿದ್ದರೆ ಅಥವಾ ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನುವಂಥ ಸಾಕ್ಷ್ಯಗಳನ್ನು ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರು ಕೊಟ್ಟರೆ, ಈಗಲೂ ಹೇಳ್ತೀನಿ, ಸಿದ್ದರಾಮಯ್ಯನವರಿಗೆ ಖಂಡಿತವಾಗಲೂ ಶಿಕ್ಷೆ ಆಗಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ರಾಜಕೀಯ ಮೇಲಾಟಗಳು ಬೇರೆ. ನಾನು ಎರಡೇ ಪಾಯಿಂಟ್ ಹೇಳಿದ್ದು. ಒಂದು ವೇಳೆ ಅಲ್ಲಿ ಸೈನ್ ಹಾಕಿದ್ರು, ಸಿದ್ದರಾಮಯ್ಯನವರು ಫೋನ್ ಮಾಡಿ ಸೈನ್ ಹಾಕಿದ್ರಾ? ಸಿದ್ದರಾಮಯ್ಯನವರು ಏನಾದರೂ ಪತ್ರ ಕೊಟ್ಟಿದ್ರಾ? ಇಲ್ಲ. ಎರಡನೇ ಪಾಯಿಂಟ್, ನಮಗೆ 25 ವರ್ಷಕ್ಕೆ 14 ಸೈಟ್ಗಳ ಒಂದು ಹೋರಾಟಕ್ಕಾಗಿ 25 ವರ್ಷ, ತಮ್ಮ 40 ವರ್ಷ ರಾಜಕೀಯ ಜೀವನದಲ್ಲಿ 60% ಭಾಗವನ್ನು ಕೇವಲ 14 ಸೈಟ್ಗಾಗಿ CM ಸಿದ್ದರಾಮಯ್ಯನವರು ವಿನಿಯೋಗಿಸಿದ್ರ ಅನ್ನುವಂಥ ಒಂದು ಅನುಮಾನಗಳು ಬರುತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 7 ತಿಂಗಳ ಹಿಂದೆ ಏನು ಹೇಳಿದ್ದೆ ಅದನ್ನೇ ಈಗ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸೇಫ್. ಒಂದು ವೇಳೆ CBIಗೆ ಹೋದರೂ ಕೂಡ ಇಲ್ಲಿ ಯಾವುದೇ ದಾಖಲೆ ಸಿದ್ದರಾಮಯ್ಯನವರ ಪರವಾಗಿ ಸಿಗ್ತಾ ಇಲ್ಲ, ಸಿದ್ದರಾಮಯ್ಯನವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಸಿಗ್ತಾ ಇಲ್ಲ. ಹಾಗಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಮೂಡಾದಲ್ಲಾಗಿದೆ. ಈ 14 ಸೈಟದ್ದು ಮಾತ್ರವಲ್ಲ, ಉಳಿದವರೆಲ್ಲ ಸಿಕ್ಕಾಕೋತಾರೆ ನೋಡಿ. ಈಗ ಉಳಿದವರೆಲ್ಲ ಸಿಕ್ಕಾಕೋತಾರೆ, ಮಜಾ ಇದೆ, ಅದು ಕಾಯ್ತಾ ಇದ್ದೀನಿ ನಾನು ಅದಕ್ಕೆ. ಇನ್ನು ಹಾಗಿದ್ರೆ ಈ CBI ಸಿದ್ದರಾಮಯ್ಯನವ್ರನ್ನ ಶತಾಯಗತಾಯ ಸಿಕ್ಕಿ ಹಾಕಿಸಲೇಬೇಕು ಅಂತ CBI ದಾಳ ಪ್ರಯೋಗಿಸಲಾಯ್ತಾ? CBI ಎಂಟ್ರಿ ಆದರೆ ಟಾರ್ಗೆಟ್ ಆಗ್ತಾ ಇದ್ರು ಸಿದ್ದು, ರಾಜಕೀಯವಾಗಿ ಗುರಿಯಾಗುವ ಭೀತಿಯಲ್ಲಿದ್ದರು CM ಸಿದ್ದರಾಮಯ್ಯ. ಅಂದರೆ ಕಿರಿಕಿರಿ ಮಾಡೋ. ಈಗಾಗಲೇ ED ನಿರಂತರವಾಗಿ ತನಿಖೆ ಮಾಡ್ತಾ ಇದೆ, ಅವರ ಬಳಿ ಕೂಡ ಏನೂ ಸಿಕ್ಕಿಲ್ಲ ಇಲ್ಲಿ ತನಕ. ಅಂದರೆ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಬಗ್ಗೆ ಸಿಕ್ಕಿಲ್ಲ ಅಂತ. ಅತ್ತ ED, ಇತ್ತ CBI ಬಂದರೆ ಸಾಲು ಸಂಕಷ್ಟ. ಅರೆಸ್ಟ್ ಆಗ್ತಾರೆ ಮತ್ತೊಂದಂತಲ್ಲ, ಕಿರಿಕಿರಿ ಮಾಡೋ. ಈ ಹಿಂದೆ CMಗಳನ್ನೇ ಅರೆಸ್ಟ್ ಮಾಡಿತ್ತು CBI. ಒಂದು ಚೂರು ಸಿದ್ದರಾಮಯ್ಯನವರ ಬಗ್ಗೆ ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಖಂಡಿತವಾಗಲೂ ED ಬಿಡ್ತಾ ಇರಲಿಲ್ಲ, ಅರೆಸ್ಟ್ ಆಗದೆ ಬಾಕಿ ಆಗ್ತಾ ಇರಲಿಲ್ಲ. ಈ ಹಿಂದೆ CBI ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧನ ಮಾಡಿತ್ತು. ಯಾಕಂದರೆ ಅಬಕಾರಿ ಇಶ್ಯೂನಲ್ಲಿ ಅವರ ಪಾರ್ಟಿಸಿಪೇಷನ್ಗೆ ಒತ್ತಾಸೆ ಆಗುವಂತಹ ಕೆಲವು ಪೂರಕ ಅಂಶಗಳನ್ನು CBI ಕೊಟ್ಟಿತ್ತು. ಜಾರ್ಖಂಡ್ ಮಾಜಿ CM ಹೇಮಂತ್ ಸೊರೇನ್ ಅರೆಸ್ಟ್ ಆಗಿದ್ದರು, ಆಮೇಲೆ ಅವರು ಕಂಟೆಸ್ಟ್ ಮಾಡಿ ಮತ್ತೆ ಮುಖ್ಯಮಂತ್ರಿ ಆದರು, ಬೇರೆ ವಿಚಾರ. ಸಿದ್ದುಗೆ ಕೇಜ್ರಿವಾಲ್ ಸೊರೇನ್ ರೀತಿ ಬಂಧನ ಭೀತಿ ಇತ್ತು. ಆದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರ ಜೊತೆ ನಿಂತ್ಕೊಂಡ ರೀತಿ ಇದೆಯಲ್ಲ, ಅಪ್ರಿಷಿಯೇಟ್ ಮಾಡಬೇಕು. ಎಸ್ಪೆಷಲಿ DK ಶಿವಕುಮಾರ್ ನಿಂತ್ಕೊಂಡ ರೀತಿ. ರಾಜಕೀಯವಾಗಿ BJPಗೆ ಹೆಂಗಿತ್ತು ಅಂದರೆ, ಇವರು ಹೊಡೆದಾಡ್ಕೋತಾರೆ, ಫೈಟ್ ಆಗುತ್ತೆ, ಗಲಿಬಿಲಿ ಆಗುತ್ತೆ, ಕಾಂಗ್ರೆಸ್ ಛಿದ್ರ ಆಗುತ್ತೆ, ನಾವು ಏನು ಹಂಗಿತ್ತು ಅದು. ಯಾಕೆಂದರೆ 2010ರಲ್ಲಿ ಯಡಿಯೂರಪ್ಪನವರ ವಿರುದ್ಧ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡಿದಾಗ ನಾನೇ ಹೋಗಿದ್ದೆ ಡೆಲ್ಲಿಗೆ. ಅಲ್ಲಿ ಅನಂತಕುಮಾರ್ ಮತ್ತು ಈಶ್ವರಪ್ಪನವರು ರೆಡಿಯಾಗಿದ್ದರು, ಅವರನ್ನು ಇಳಿಸಿದ್ರೆ ನಾವೇ ಮುಖ್ಯಮಂತ್ರಿ ಅಂತ ಹೇಳಿ. ಕಾಂಗ್ರೆಸ್ಸಲ್ಲಿ ಆ ಥರ ಆಗಲಿಲ್ಲ. ಹಾಗಂತ ಮಜಾ ಕೇಳಿ ಈಗ ಸೇಫ್ ಆದ್ರಲ್ಲ CM ಸಿದ್ದರಾಮಯ್ಯ. ಈಗ ಶುರುವಾಗುತ್ತೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ, ಬರೆದಿಟ್ಕೊಳ್ಳಿ. ನಾಳೆಯಿಂದ ಶುರುವಾಗುತ್ತೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ. 2.5 ವರ್ಷ ಆದ ನಂತರ ಕೆಳಗಿಳಿಬೇಕು ಅಂತೇಳಿ ಶುರುವಾಗುತ್ತೆ ನೋಡಿ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫುಲ್ ಸೇಫ್. ಮುಂದೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ಆದರೆ ಒಂದು ಹೇಳ್ಬಿಡ್ತೀನಿ, ಇವತ್ತೇನಾದರೂ CBIಗೆ ಕೊಡಿ ಅಂತ ಹೇಳಿದ್ದಿದ್ರೆ ಏನಾಗ್ತಿತ್ತು ಗೊತ್ತಾ? ಅದು ಮತ್ತೆ ಕ್ಯಾಬಿನೆಟ್ಗೆ ಬರುತ್ತೆ. ಸಿದ್ದರಾಮಯ್ಯನವರೇ ಕೊಡಬೇಕು, CBI ತನಿಖೆ ಮಾಡಿ ನನ್ನ ವಿರುದ್ಧ ಅಂತೇಳಿ. ಹೈಕೋರ್ಟ್ ಆದೇಶದ ಕಾರಣಕ್ಕಾಗಿ ತಳ್ಳಿ ಹಾಕೋಕ್ಕಾಗಲ್ಲ, ಇವರೇ ಕೊಡಬೇಕಾಗತ್ತೆ. ಮಜಾ ಏನು ಅಂತಂದರೆ ಮತ್ತೆ ಶುರುವಾಗುತ್ತೆ FIR, LKG, UKG, 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸು, ಅದಕ್ಕೆ ಸಂಬಂಧ ಶುರುವಿಂದ ತನಿಖೆ. ಅಷ್ಟಾಗುವಾಗ ಒಂದು ವೇಳೆ ಇವ್ರದ್ದೇನು ಒಡಂಬಡಿಕೆ 2.5 ವರ್ಷ ಮುಗಿದೋಗ್ಬಿಡ್ತಿತ್ತು.
ಆ ಸಿ ಬಿ ಐದು ಮುಗಿ 5 ವರ್ಷನೂ ಮುಗ್ದೋಗ್ತಾ ಇತ್ತು. ಒಂದು ವೇಳೆ ತಪ್ಪಿತಸ್ಥ ಅಂತೇಳಿ ಏನು ಬಂದಿದ್ರು ಕೂಡ ಅವರು ಆಗ ಮಾಜಿ ಆಗಿಬಿಡ್ತಾಯಿದ್ರು. ಇಷ್ಟೇ ಆಗೋದು. ಸೊ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ, ಸಿ ಎಂ ಸೇಫ್, ಸಿದ್ದರಾಮಯ್ಯ ಸೇಫ್. ಆದರೆ ನಾಳೆಯಿಂದನೇ ಈಗ ಶುರುವಾಗುತ್ತೆ. ಡಿ ಕೆ ಶಿವಕುಮಾರ್ ಇಲ್ಲಿ ತನಕ ಹೇಳ್ತಾ ಇದ್ರಲ್ಲ, ನಾನು ಜೊತೆಗಿದ್ದೇನೆ, ಸಿದ್ದರಾಮಯ್ಯ ಜೊತೆಗಿದ್ದೇನೆ. ನಾನು ಅದೇ ಅವತ್ತು ಹೇಳಿದ್ದು, ಇಂಥ ಕಿರಿಕಿರಿಗಳ ನಡುವೆ ನೀವು ಪಟ್ಟ ಬಿಟ್ಕೊಡೋದು ನಮಗೆ ಬೇಕಾಗಿಲ್ಲ. ಆ್ಯಸ್ ಎ ಹೀರೋ ಆಗಿರಿ, ಏನು ಮಾತುಕತೆ ಆಗಿದೆ ನಂತರ ಬಿಟ್ಕೊಡಿ. ಇನ್ನೂ ಶುರುವಾಗುತ್ತೆ ನೋಡಿ ಸಿ ಎಂ ಪಟ್ಟ ಬಿಟ್ಕೊಡ್ಬೇಕು ಅಂತೇಳಿ, ಅದು ಬೇರೆ ಆಟ. ನೆಕ್ಸ್ಟ್, ಇದೆಲ್ಲ ರಾಜಕೀಯ ಸ್ಟೇಟ್ಮೆಂಟ್ಗಳು ಬೇರೆ ವಿಚಾರ. ಆಮೇಲೆ ಅದನ್ನು 3 ಅಲ್ಲ 4 ತನಿಖಾ ಸಂಸ್ಥೆಗಳು ತನಿಖೆ ನಡೆಸಿತು. PN ದೇಸಾಯಿ ಆಯೋಗ, ಆಮೇಲೆ ಯಾವುದು ಲೋಕಾಯುಕ್ತ, ED, ಇದೀಗ CBI. ನೀವು CBIಗೆ ಹೋಗಲೇಬೇಕು ಅಂತ ಪಣ ತೊಡ್ತಾ ಇದ್ದೀರಿ ಅಂತಂದರೆ ಇಲ್ಲಿ ಏನು ಹುರುಳಿಲ್ಲ ಅಂತ ಲೆಕ್ಕ. ನಿಮಗೆ ಹುರುಳಿದ್ರೆ ಲೋಕಲ್ ಕೋರ್ಟಲ್ಲೇ ಮ್ಯಾನೇಜ್ ಮಾಡ್ಬೋದು ರೀ. ಈಗ ಹೌದು ನೋಡ್ರಿ, ಈ ಪಾಯಿಂಟ್ ಇದೆ, ಸಿಕ್ಕಾಕೊಂಡಿದ್ದಾರೆ ಇಲ್ಲಿ, ಇವರು ಫೋನ್ ಮಾಡಿ ಹೇಳಿದ್ದಾರೆ, ಇವರು ಫೋನ್ ಮಾಡಿ ಹೇಳಿದ್ದಾರೆ, ಅವತ್ತಿನ ದಿವಸ ಹಿಂಗೋಗಿದೆ. ಅದು ಯಾವುದಾದ್ರೂ ಅಧಿಕಾರಿ ಹೇಳಬೇಕಲ್ಲ ನನಗೆ ಹೇಳಿದ್ದಾರೆ ಅಂತೇಳಿ. ಈಗ ಅಧಿಕಾರಿಗಳು ಕೂಡ ಹೇಳಲ್ವಾ ತಮ್ಮ ಬುಡಕ್ಕೆ ಬಂದಾಗ, ಇಲ್ಲ CM ನನಗೆ ಫೋನ್ ಮಾಡಿ ಹೇಳಿದರು, ಹಾಗಾಗಿ ತಹಶೀಲ್ದಾರ್ ಆಗಿದ್ದ ನಾನು ಅಥವಾ ಜಿಲ್ಲಾಧಿಕಾರಿ ಆಗಿದ್ದ ನಾನು ಇದನ್ನು ಹೇಳಿದೆ ಅಂತ ಹೇಳ್ಬೋದಾಗಿತ್ತಲ್ಲ. ಆ ಯಾವುದೇ ದಾಖಲೆಯನ್ನು ಕೊಟ್ಟಿಲ್ಲ. ಇದು ಹೆಂಗೆ ಅಂತಂದರೆ, ಒಂದು ಗಾದೆ ಮಾತಿದೆ, ನೀವು ಬಿಳಿ ಬಟ್ಟೆ ಹಾಕಿರ್ತೀರಿ, ನಿಮ್ಮ ಮೇಲೆ ಸಗಣಿ ಎರಚಿಬಿಡೋದು, ಎರಚಿಬಿಟ್ಟಂದ್ರೆ ಐ ಆಮ್ ಸಾರಿ ಅಂದ್ಬಿಡೋದು. ನೀವು ಅದನ್ನು ಕ್ಲೀನ್ ಮಾಡ್ತಾ 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 ನಿಮ್ಮ ಜೀವನ ಸೌದೋಗ್ಬಿಡ್ತದೆ. ಇಲ್ಲಿ ಆಗಿದ್ದು ರಾಜಕೀಯವಾಗಿ ಅದುವೇ. ಹಾಗಂತ ಒಂದು ವೇಳೆ CM ಸಿದ್ದರಾಮಯ್ಯನವರು ಏನಾದರೂ ಇಂಥದ್ರಲ್ಲಿ ಭಾಗಿಯಾಗಿದ್ದರೆ ಅಥವಾ ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅನ್ನುವಂಥ ಸಾಕ್ಷ್ಯಗಳನ್ನು ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರು ಕೊಟ್ಟರೆ, ಈಗಲೂ ಹೇಳ್ತೀನಿ, ಸಿದ್ದರಾಮಯ್ಯನವರಿಗೆ ಖಂಡಿತವಾಗಲೂ ಶಿಕ್ಷೆ ಆಗಬೇಕು. ಅದರಲ್ಲಿ 2 ಮಾತಿಲ್ಲ. ಆದರೆ ರಾಜಕೀಯ ಮೇಲಾಟಗಳು ಬೇರೆ. ನಾನು 2 ಪಾಯಿಂಟ್ ಹೇಳಿದ್ದು. ಒಂದು ವೇಳೆ ಅಲ್ಲಿ ಸೈನ್ ಹಾಕಿದ್ರು, ಸಿದ್ದರಾಮಯ್ಯನವರು ಫೋನ್ ಮಾಡಿ ಸೈನ್ ಹಾಕಿದ್ರಾ? ಸಿದ್ದರಾಮಯ್ಯನವರು ಏನಾದರೂ ಪತ್ರ ಕೊಟ್ಟಿದ್ರಾ? ಇಲ್ಲ. 2ನೇ ಪಾಯಿಂಟ್, ನಮಗೆ 25 ವರ್ಷಕ್ಕೆ 14 ಸೈಟ್ಗಳ ಒಂದು ಹೋರಾಟಕ್ಕಾಗಿ 25 ವರ್ಷ, ತಮ್ಮ 40 ವರ್ಷ ರಾಜಕೀಯ ಜೀವನದಲ್ಲಿ 60% ಭಾಗವನ್ನು ಕೇವಲ 14 ಸೈಟ್ಗಾಗಿ CM ಸಿದ್ದರಾಮಯ್ಯನವರು ವಿನಿಯೋಗಿಸಿದ್ರಾ ಅನ್ನುವಂಥ ಒಂದು ಅನುಮಾನಗಳು ಬರುತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 7 ತಿಂಗಳ ಹಿಂದೆ ಏನು ಹೇಳಿದ್ದೆ ಅದನ್ನು ಈಗ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಸೇಫ್. ಒಂದು ವೇಳೆ CBIಗೆ ಹೋದರೂ ಕೂಡ ಇಲ್ಲಿ ಯಾವುದೇ ದಾಖಲೆ ಸಿದ್ದರಾಮಯ್ಯನವರ ಪರವಾಗಿ ಸಿಗ್ತಾ ಇಲ್ಲ, ಸಿದ್ದರಾಮಯ್ಯನವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಸಿಗ್ತಾ ಇಲ್ಲ. ಹಾಗಂತ ಬ್ರಹ್ಮಾಂಡ ಭ್ರಷ್ಟಾಚಾರ ಮೂಡಾದಲ್ಲಾಗಿದೆ. ಈ 14 ಸೈಟದ್ದು ಮಾತ್ರವಲ್ಲ, ಉಳಿದವರೆಲ್ಲ ಸಿಕ್ಕಾಕೋತಾರೆ ನೋಡಿ. ಈಗ ಉಳಿದವರೆಲ್ಲ ಸಿಕ್ಕಾಕೋತಾರೆ, ಮಜಾ ಇದೆ, ಅದು ಕಾಯ್ತಾ ಇದ್ದೀನಿ ನಾನು ಅದಕ್ಕೆ. ಇನ್ನು ಹಾಗಿದ್ರೆ ಈ CBI ಸಿದ್ದರಾಮಯ್ಯನವ್ರನ್ನ ಶತಾಯಗತಾಯ ಸಿಕ್ಕಿ ಹಾಕಿಸಲೇಬೇಕು ಅಂತ CBI ದಾಳ ಪ್ರಯೋಗಿಸಲಾಯ್ತಾ? CBI ಎಂಟ್ರಿ ಆದರೆ ಟಾರ್ಗೆಟ್ ಆಗ್ತಾ ಇದ್ರು ಸಿದ್ದು, ರಾಜಕೀಯವಾಗಿ ಗುರಿಯಾಗುವ ಭೀತಿಯಲ್ಲಿದ್ದರು CM ಸಿದ್ದರಾಮಯ್ಯ. ಅಂದರೆ ಕಿರಿಕಿರಿ ಮಾಡೋ. ಈಗಾಗಲೇ ED ನಿರಂತರವಾಗಿ ತನಿಖೆ ಮಾಡ್ತಾ ಇದೆ, ಅವರ ಬಳಿ ಕೂಡ ಏನೂ ಸಿಕ್ಕಿಲ್ಲ ಇಲ್ಲಿ ತನಕ. ಅಂದರೆ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಬಗ್ಗೆ ಸಿಕ್ಕಿಲ್ಲ ಅಂತ. ಅತ್ತ ED ಇತ್ತ CBI ಬಂದರೆ ಸಾಲು ಸಂಕಷ್ಟ. ಅರೆಸ್ಟ್ ಆಗ್ತಾರೆ ಮತ್ತೊಂದಂತಲ್ಲ, ಕಿರಿಕಿರಿ ಮಾಡೋದು. ಈ ಹಿಂದೆ CMಗಳನ್ನೇ ಅರೆಸ್ಟ್ ಮಾಡಿತ್ತು CBI. ಒಂದು ಚೂರು ಸಿದ್ದರಾಮಯ್ಯನವರ ಬಗ್ಗೆ ಇನ್ವಾಲ್ವ್ಮೆಂಟ್ ಇದ್ದಿದ್ರೆ ಖಂಡಿತವಾಗಲೂ ED ಬಿಡ್ತಾ ಇರಲಿಲ್ಲ, ಅರೆಸ್ಟ್ ಆಗದೆ ಬಾಕಿ ಆಗ್ತಾ ಇರಲಿಲ್ಲ. ಈ ಹಿಂದೆ CBI ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಅವರನ್ನು ಬಂಧನ ಮಾಡಿತ್ತು. ಯಾಕಂದರೆ ಅಬಕಾರಿ ಇಶ್ಯೂನಲ್ಲಿ ಅವರ ಪಾರ್ಟಿಸಿಪೇಷನ್ಗೆ ಒತ್ತಾಸೆ ಆಗುವಂತಹ ಕೆಲವು ಪೂರಕ ಅಂಶಗಳನ್ನು CBI ಕೊಟ್ಟಿತ್ತು. ಜಾರ್ಖಂಡ್ ಮಾಜಿ CM ಹೇಮಂತ್ ಸೊರೇನ್ ಅರೆಸ್ಟ್ ಆಗಿದ್ದರು. ಆಮೇಲೆ ಅವರು ಕಂಟೆಸ್ಟ್ ಮಾಡಿ ಮತ್ತೆ ಮುಖ್ಯಮಂತ್ರಿ ಆದರು, ಬೇರೆ ವಿಚಾರ. ಸಿದ್ದುಗೆ ಕೇಜ್ರಿವಾಲ್ ಸೊರೇನ್ ರೀತಿ ಬಂಧನ ಭೀತಿ ಇತ್ತು. ಆದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರ ಜೊತೆ ನಿಂತ್ಕೊಂಡ ರೀತಿ ಇದೆಯಲ್ಲ, ಅಪ್ರಿಷಿಯೇಟ್ ಮಾಡಬೇಕು. ಎಸ್ಪೆಷಲಿ ಡಿ ಕೆ ಶಿವಕುಮಾರ್ ನಿಂತ್ಕೊಂಡ ರೀತಿ. ರಾಜಕೀಯವಾಗಿ BJPಗೆ ಹೆಂಗಿತ್ತು ಅಂದರೆ, ಇವರು ಹೊಡೆದಾಡ್ಕೋತಾರೆ, ಫೈಟ್ ಆಗುತ್ತೆ, ಗಲಿಬಿಲಿ ಆಗುತ್ತೆ, ಕಾಂಗ್ರೆಸ್ ಛಿದ್ರ ಆಗುತ್ತೆ, ನಾವು ಏನು ಹಂಗಿತ್ತದು. ಯಾಕಂದರೆ 2010ರಲ್ಲಿ ಯಡಿಯೂರಪ್ಪನವರ ವಿರುದ್ಧ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡಿದಾಗ ನಾನೇ ಹೋಗಿದ್ದೆ ಡೆಲ್ಲಿಗೆ. ಅಲ್ಲಿ ಅನಂತಕುಮಾರ್ ಮತ್ತು ಈಶ್ವರಪ್ಪನವರು ರೆಡಿಯಾಗಿದ್ದರು, ಅವರನ್ನು ಇಳಿಸಿದ್ರೆ ನಾವೇ ಮುಖ್ಯಮಂತ್ರಿ ಅಂತ ಹೇಳಿ. ಕಾಂಗ್ರೆಸ್ಸಲ್ಲಿ ಆ ಥರ ಆಗಲಿಲ್ಲ. ಹಾಗಂತ ಮಜಾ ಕೇಳಿ ಈಗ ಸೇಫ್ ಆದ್ರಲ್ಲ CM ಸಿದ್ದರಾಮಯ್ಯ. ಈಗ ಶುರುವಾಗುತ್ತೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ, ಬರೆದಿಟ್ಕೊಳ್ಳಿ. ನಾಳೆಯಿಂದ ಶುರುವಾಗುತ್ತೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ. 2.5 ವರ್ಷ ಆದ ನಂತರ ಕೆಳಗಿಳಿಬೇಕು ಅಂತೇಳಿ ಶುರುವಾಗುತ್ತೆ ನೋಡಿ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫುಲ್ ಸೇಫ್. ಮುಂದೆ ಸುಪ್ರೀಂ ಕೋರ್ಟ್ನಲ್ಲಿ ಏನಾಗುತ್ತೋ ಏನೋ ಗೊತ್ತಿಲ್ಲ. ಆದರೆ ಒಂದು ಹೇಳ್ಬಿಡ್ತೀನಿ,
ಇವತ್ತೇನಾದರೂ CBIಗೆ ಕೊಡಿ ಅಂತ ಹೇಳಿದ್ದಿದ್ರೆ ಏನಾಗ್ತಿತ್ತು ಗೊತ್ತಾ, ಅದು ಮತ್ತೆ ಕ್ಯಾಬಿನೆಟ್ಗೆ ಬರುತ್ತೆ. ಸಿದ್ದರಾಮಯ್ಯರೇ ಕೊಡಬೇಕು CBI ತನಿಖೆ ಮಾಡಿ ನನ್ನ ವಿರುದ್ಧ ಅಂತೇಳಿ. ಹೈಕೋರ್ಟ್ ಆದೇಶದ ಕಾರಣಕ್ಕಾಗಿ ತಳ್ಳಿ ಹಾಕೋಕ್ಕಾಗಲ್ಲ, ಇವರೇ ಕೊಡಬೇಕಾಗತ್ತೆ. ಮಜಾ ಏನು ಅಂತಂದರೆ ಮತ್ತೆ ಶುರುವಾಗುತ್ತೆ FIR, LKG, UKG, 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು, 4ನೇ ಕ್ಲಾಸು, ಅದಕ್ಕೆ ಸಂಬಂಧ ಶುರುವಿಂದ ತನಿಖೆ. ಅಷ್ಟಾಗುವಾಗ ಒಂದು ವೇಳೆ ಇವ್ರದ್ದೇನು ಒಡಂಬಡಿಕೆ 2.5 ವರ್ಷ ಮುಗಿದೋಗ್ಬಿಡ್ತಿತ್ತು. ಆ CBIದು ಮುಗಿ 5 ವರ್ಷನೂ ಮುಗ್ದೋಗ್ತಾ ಇತ್ತು. ಒಂದು ವೇಳೆ ತಪ್ಪಿತಸ್ಥ ಅಂತೇಳಿ ಏನು ಬಂದಿದ್ರು ಕೂಡ ಅವರು ಆಗ ಮಾಜಿ ಆಗಿಬಿಡ್ತಾಯಿದ್ರು. ಇಷ್ಟೇ ಆಗೋದು. ಸೊ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ, CM ಸೇಫ್, ಸಿದ್ದರಾಮಯ್ಯ ಸೇಫ್. ಆದರೆ ನಾಳೆಯಿಂದನೇ ಈಗ ಶುರುವಾಗುತ್ತೆ. DK ಶಿವಕುಮಾರ್ ಇಲ್ಲಿ ತನಕ ಹೇಳ್ತಾ ಇದ್ರಲ್ಲ, ನಾನು ಜೊತೆಗಿದ್ದೇನೆ, ಸಿದ್ದರಾಮಯ್ಯ ಜೊತೆಗಿದ್ದೇನೆ. ನಾನು ಅದೇ ಅವತ್ತು ಹೇಳಿದ್ದು, ಇಂಥ ಕಿರಿಕಿರಿಗಳ ನಡುವೆ ನೀವು ಪಟ್ಟ ಬಿಟ್ಕೊಡೋದು ನಮಗೆ ಬೇಕಾಗಿಲ್ಲ. ಆ್ಯಸ್ ಎ ಹೀರೋ ಆಗಿರಿ, ಏನು ಮಾತುಕತೆ ಆಗಿದೆ ನಂತರ ಬಿಟ್ಕೊಡಿ. ಇನ್ನೂ ಶುರುವಾಗುತ್ತೆ ನೋಡಿ CM ಪಟ್ಟ ಬಿಟ್ಕೊಡ್ಬೇಕು ಅಂತೇಳಿ, ಅದು ಬೇರೆ ಆಟ. ನೆಕ್ಸ್ಟ್